ಅರ್ಜುನ್ ಸ್ನೇಹಿತರೆ, ಈ ದಿವಸ ನಾವು ಲೈಬ್ರರಿಯವರು ಮತ್ತು BRWಗೆ ಒಂದು ದಿವಸದ ತರಬೇತಿ ಕಾರ್ಯಕ್ರಮವನ್ನು ಇಂಗ್ಲೀಷ್ ಸ್ಟೇಟಲ್ಲಿ SIRD ಸಂಸ್ಥೆ ವತಿಯಿಂದ ನಡೆಸ್ತಾ ಇದ್ದೀವಿ. ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕಿನ EO ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸೊ ಈಗ EO ಸರ್ ನಿಮ್ಮ ಜೊತೆ ಒಂದೆರಡು ನಿಮಿಷಗಳ ಕಾಲ ಚರ್ಚೆ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇಬ್ಬರು ಸಹ ಭಾಳ ಇಂಪಾರ್ಟೆಂಟ್. ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಮನುಷ್ಯನ ಮೂಲಭೂತ ಅವಶ್ಯಕತೆ. ಹಾಗಾಗಿ ಇದು ಸೇವೆ ನಮ್ಮ ಇಲಾಖೆ ಸಾರ್ವಜನಿಕರಿಗೆ ಮಾಡಬೇಕು. ಅದರಿಂದ ತಾವೆಲ್ಲ ಸಹ ಏನು ಪ್ರಾಮಾಣಿಕತೆ ನಿಷ್ಠೆಯನ್ನು ಮಾಡಬೇಕು. ಕೇಳಿ ದರ್ಶನ ಏನೊಂದು ಕಾರ್ಯಕ್ರಮ ಇದೆ. ಇದು ನಮ್ಮೆಲ್ಲ ಮನೆಯವರಿಗೆ ಏನು ಮ್ಯಾಕ್ಸಿಮಮ್ ಮಾಡ್ಕೊಡಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಸಹ ನಮಗೆ ಸೌಲಭ್ಯಗಳು ಬೇಕು ಅಂತಂದರೆ ಹೇಳಿ ನಾನು ಮಾಡ್ತೀನಿ. ನಮ್ಮ ಹಂಗೆ ಲೈಬ್ರರಿಗಳಲ್ಲಿ ಮತ್ತಷ್ಟು ಏನಾದರೂ ಸೌಲಭ್ಯ ಬೇಕಾದರೂ ಹೇಳಿ ನಾನು ಮಾಡ್ತೀನಿ. ಈಗ ಇದರಲ್ಲಿ ಮಾರ್ಗಂಡು ಸ್ವಂತ ಇದರಲ್ಲಿ ನಮ್ಮ ಅಂಗನವಾಡಿ ಇದೆ. ಅಂಗನವಾಡಿ ಪಕ್ಕ ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ ಒಂದು ಲೈಬ್ರರಿ ಕಟ್ಟಿಗೆ ಪ್ಲಾನ್ ಮಾಡಿದೆ. ಅದರಲ್ಲಿ ಶಿಫ್ಟ್ ಮಾಡ್ಕೊಡ್ತೇನೆ. ಇದರಲ್ಲಿ ಹೇಳ್ತೀನಿ. ಜಾಗ ಇಲ್ಲ, ಜಾಗ ಇಲ್ಲ. ಇದರಲ್ಲಿಗೆ ಬರಬೇಕು. ಜಾಗ ಇರೋದ್ರಿಂದ ಇದರಲ್ಲಿ ಮಾಡ್ಕೊಡ್ತೀನಿ. ಸ್ವಲ್ಪ ಚೆನ್ನಾಗಿ ಸ್ಕೂಲ್ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಹಳೆ ಚಂದ್ರೇಶ್ ವಸ್ತು ನಿಮ್ಮ ಪಂಚಾಯತ್ ನಮ್ಗೆ ಯಾವ್ದು ಮಾಡ್ಕೊಡ್ತೀವಿ. ನೀವು ಪಂಚಾಯತ್ ಪೀಡಿಯೋ ಭೇಟಿ ಮಾಡ್ತೀವಿ. ನಮ್ಮ ಪಂಚಾಯತ್ಗೆ ನಿಮ್ಮ ಪೀಡಿಯೋ ಒಂದು ನಿರ್ದೇಶನ ಸದಸ್ಯನ ಭೇಟಿ ಮಾಡಿಬಿಟ್ಟು ಈಗ ಮಾಡೋಣ ಅಂತೇಳಿ ಅದು ಮಾಡ್ಕೊಡ್ತೀನಿ. ಅಂದರೆ ಸಂಜೆ ಒಳಗೆ ಆಕ್ಷನ್ ನಡೆಯುತ್ತೆ. ನಾಳೆ ಹೋಗುತ್ತೆ. ಈ ಸಂಜೆ ಒಳಗೆ ಏನೋ ಮಾಡ್ತಾರೆ. ಸ್ವಲ್ಪ ಏನು ನಿಂತಿಲ್ಲ ಅದು ಹಳೆ ಪಂಚಾಯತ್ ಮನೆಗೆ ಕಂಪ್ಯೂಟರ್ಸ್ ಕಡೆಯಿಂದ ಕರೆಂಟ್ ಇಲ್ಲ, UPS ವರ್ಕ್ ಆಗ್ತಿಲ್ಲ. ಸರ್ ಇಲ್ಲ, ಲೆಟರ್ ಕೊಡೋದು ಕೊಟ್ಟಿದ್ದೀನಿ ಸರ್. ಲೆಟರ್ ಕೊಟ್ಟಿದ್ದೀನಿ. 2 ಸತಿ ಹೋಗಿ ಹೇಳಿದ್ದೀನಿ. ಫಸ್ಟು ಅವ್ರು ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಗಮನಿಸ್ತಾರೆ. ಅವರು ನಮ್ಗೆ ಹೇಳಿದ್ರೆ ನಾನು ಲೆಟರ್ ಕೊಟ್ಟಿದ್ದೆ ಜನರಲ್ ವಿಷನ್ ಬರ್ತೀನಿ. ಲೈಬ್ರರಿ ನೋಡುವಂತ ಮಾಡ್ಕೊಡ್ತೀನಿ. ನಾನು ಚಾಡಿ ಹೇಳ್ತೇನೆ. ನೀವು ಸಾರ್ವಜನಿಕರಿಗೆ ಸೌಲಭ್ಯ ಅಲ್ವಾ? ವೈಯಕ್ತಿಕ ಅಂತ ಕೇಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಏನಾದರೂ ಮನೆಗೆ ಬೇರೆ ಎಲ್ಲ ಲೈಬ್ರರಿ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಶ್ರೀಗಂಧದಲ್ಲಿ ಆಗಲಿ ಒಂದು ಇದೆಯಲ್ಲ, ಅದು ಮೊದಲು ಕೇಳ್ತಾರೆ. ಹಾಗೆ ಹಾಗೆ ಜಾಗ ಇದೆ. ಅವೆಲ್ಲ ಅಂಗನವಾಡಿ ಇದೆ.